ಮೊದಲನೇ ಪ್ರಶ್ನೆ, ಜ್ವರವನ್ನು ಗುಣಪಡಿಸಲು ಯಾವ ಹಣ್ಣು ತುಂಬ ಉಪಯುಕ್ತವಾಗಿದೆ? ಎ. ಸೇಬು, ಬಿ. ಕಿತ್ತಳೆ, ಸಿ. ಅನಾನಸ್, ಡಿ. ಕಿವಿಹಣ್ಣು. ಉತ್ತರ ಮೇಲ್ನೇ ಎಲ್ಲವೂ. ಎರಡನೇ ಪ್ರಶ್ನೆ, ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗಕ್ಕೆ ಪರಿಣಾಮ ಬೀರುತ್ತದೆ? ಎ. ಶ್ವಾಸಕೋಶಗಳು, ಬಿ. ಮೆದುಳು, ಸಿ. ಮೂತ್ರಪಿಂಡ, ಡಿ. ಯಕೃತ್. ಉತ್ತರ ಬಿ. ಮೆದುಳು. ಮೂರನೇ ಪ್ರಶ್ನೆ, ಯಾವ ಆಹಾರ ಕಣ್ಣಿನ ದೃಷ್ಟಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ. ಹಸಿರು ಮೆಣಸಿನಕಾಯಿ, ಬಿ. ಮೊಟ್ಟೆ ಹಳದಿ ಲೋಳೆ, ಸಿ. ನಿಂಬೆ, ಡಿ. ಹಾಲು. ಉತ್ತರ ಬಿ. ಮೊಟ್ಟೆ ಹಳದಿ ಲೋಳೆ. ನಾಲ್ಕನೇ ಪ್ರಶ್ನೆ, ನೀವು ನಿಯಮಿತವಾಗಿ ಯಾವ ಹಣ್ಣುಗಳನ್ನು ಸೇವಿಸಿದರೆ ಮೂಳೆ ಕೀಲು ನೋವು ಬೇಗನೆ ಗುಣವಾಗುತ್ತದೆ? ಎ. ಚೆರ್ರಿ ಹಣ್ಣು, ಬಿ. ಡ್ರ್ಯಾಗನ್ ಹಣ್ಣು, ಸಿ. ದಾಳಿಂಬೆ, ಡಿ. ಅನಾನಸ್. ಉತ್ತರ ಎ. ಚೆರ್ರಿ ಹಣ್ಣು. ಐದನೇ ಪ್ರಶ್ನೆ, ಯಾವ ದೇಶವನ್ನು ಮರುಭೂಮಿ ಎಂದು ಕರೆಯಲಾಗುತ್ತದೆ? ಎ. ಪಾಕಿಸ್ತಾನ್, ಬಿ. ಪಾಲೆಸ್ತೈನ್, ಸಿ. ಸೌದಿ ಅರೇಬಿಯಾ, ಡಿ. ಆಫ್ರಿಕಾ. ಉತ್ತರ ಡಿ. ಆಫ್ರಿಕಾ. ಆರನೇ ಪ್ರಶ್ನೆ, ಮನೆಯಲ್ಲಿ ಯಾವುದು ಇಟ್ಟರೆ ಹಲ್ಲಿ ಬರುವುದಿಲ್ಲ? ಎ. ನಿಂಬೆ ಸಿಪ್ಪೆ, ಬಿ. ನವಲಿಗರಿ, ಸಿ. ಬೆಳ್ಳುಳ್ಳಿ, ಡಿ. ಈರುಳ್ಳಿ. ಉತ್ತರ ಬಿ. ನವಲಿಗರಿ. ಏಳನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ನಾಲಿಗೆ ಹುಣ್ಣು ಬೇಗ ಗುಣವಾಗುತ್ತದೆ? ಎ. ಕಿತ್ತಳೆ, ಬಿ. ಬಾಳೆಹಣ್ಣು, ಸಿ. ದ್ರಾಕ್ಷಿಗಳು, ಡಿ. ಖರ್ಜೂರ. ಉತ್ತರ ಎ. ಕಿತ್ತಳೆ. ಎಂಟನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಪ್ರಾಣಿಗಳು ಯಾವುವು? ಎ. ಇರುವೆ, ಬಿ. ಹಕ್ಕಿ, ಸಿ. ಇಲಿ, ಡಿ. ಹಾವು. ಉತ್ತರ ಎ. ಇರುವೆ. ಒಂಬತ್ತನೇ ಪ್ರಶ್ನೆ, ಜನರ ಕೋಪವನ್ನು ಕಡಿಮೆ ಮಾಡಲು ಯಾವ ಆಹಾರವು ಪ್ರಯೋಜನಕಾರಿ? ಎ. ಬಾಳೆಹಣ್ಣು, ಬಿ. ಹಾಲು, ಸಿ. ಮೊಟ್ಟೆ, ಡಿ. ಚಹಾ. ಉತ್ತರ ಎ. ಬಾಳೆಹಣ್ಣು. ಹತ್ತನೇ ಪ್ರಶ್ನೆ, ಯಾವ ಆಹಾರವು ಎಂದಿಗೂ ಹಾಳಾಗುವುದಿಲ್ಲ? ಎ. ಜೇನು, ಬಿ. ಅಕ್ಕಿ, ಸಿ. ತುಪ್ಪ, ಡಿ. ಗೋಧಿ. ಉತ್ತರ ಎ. ಜೇನು. ಹನ್ನೊಂದನೇ ಪ್ರಶ್ನೆ, ಮನೆಯೊಳಗೆ ಜರಿ ಕಾಣಿಸಿಕೊಂಡರೆ ಸಂಕೇತವೇನು? ಎ. ಲಕ್ಷ್ಮಿ ಆಗಮನ, ಬಿ. ಶುಭ ಸೂಚನೆ, ಡಿ. ಕೆಟ್ಟ ಸೂಚನೆ, ಡಿ. ಸಾವಿನ ಸೂಚನೆ. ಉತ್ತರ ಎ. ಲಕ್ಷ್ಮಿ ಆಗಮನ. ಹನ್ನೆರಡನೇ ಪ್ರಶ್ನೆ, ಯಾವ ತೈಲವು ಮಾನವನ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ? ಎ. ಸಾಸಿವೆ ಎಣ್ಣೆ, ಬಿ. ಸೋಯಾಬೀನ್ ಎಣ್ಣೆ, ಸಿ. ಎಳ್ಳಿನ ಎಣ್ಣೆ, ಡಿ. ಆಲಿವ್ ಎಣ್ಣೆ. ಉತ್ತರ ಡಿ. ಆಲಿವ್ ಎಣ್ಣೆ. ಹದಿಮೂರನೇ ಪ್ರಶ್ನೆ, ಯಾವ ಹಣ್ಣು ಒತ್ತಡ ಅಥವಾ ಚಿಂತೆಯನ್ನು ಕಡಿಮೆ ಮಾಡುತ್ತದೆ? ಎ. ಬಾಳೆಹಣ್ಣು, ಬಿ. ಪೇರಳೆ, ಸಿ. ಸೇಬು, ಡಿ. ಲಿಚ್ಚಿ. ಉತ್ತರ ಬಿ. ಪೇರಳೆ. ಹದಿನಾಲ್ಕನೇ ಪ್ರಶ್ನೆ, ಯಾವ ದೇಶದಲ್ಲಿ ಕೆಲಸ ಬಿಟ್ಟರೂ 1 ವರ್ಷ ಉಚಿತ ಸಂಬಳವನ್ನು ನೀಡಲಾಗುತ್ತದೆ? ಎ. ನ್ಯೂಜಿಲ್ಯಾಂಡ್, ಬಿ. ಫಿನ್ಲ್ಯಾಂಡ್, ಸಿ. ಕೆನಡಾ, ಡಿ. ನಾರ್ವೆ. ಉತ್ತರ ಫಿನ್ಲ್ಯಾಂಡ್ ಮತ್ತು ಡಿ. ನಾರ್ವೆ. 15ನೇ ಪ್ರಶ್ನೆ, ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಪ್ರಾಣಿಗಳ ಕಡಿತದಿಂದ ಸತ್ತಿದ್ದಾರೆ? ಎ. ಹುಲಿ, ಬಿ. ಸಿಂಹ, ಸಿ. ಹಾವು, ಡಿ. ಸೊಳ್ಳೆ. ಉತ್ತರ ಡಿ. ಸೊಳ್ಳೆ. 16ನೇ ಪ್ರಶ್ನೆ, ನಾವು ಒಂದು ದಿನದಲ್ಲಿ ಎಷ್ಟು ಬಾರಿ ಕಣ್ಣು ಮಿಟುಕಿಸುತ್ತೇವೆ? ಎ. 10 ಬಾರಿ, ಬಿ. 20 ಬಾರಿ, ಸಿ. 32 ಬಾರಿ,
ಡಿ 45 ಬಾರಿ. ಉತ್ತರ ಬಿ 20 ಬಾರಿ. 17ನೇ ಪ್ರಶ್ನೆ. ಯಾವ ಹಣ್ಣು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ಸ್ಟ್ರಾಬೆರಿ, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಡಿ ದ್ರಾಕ್ಷಿ ಹಣ್ಣು. 18ನೇ ಪ್ರಶ್ನೆ. ಕಬಡ್ಡಿ ಯಾವ ದೇಶದ ರಾಷ್ಟ್ರೀಯ ಆಟ? ಎ ಬಾಂಗ್ಲಾದೇಶ್, ಬಿ ಭಾರತ, ಸಿ ಜಪಾನ್, ಡಿ ರಷ್ಯಾ. ಉತ್ತರ ಎ ಬಾಂಗ್ಲಾದೇಶ್. 19ನೇ ಪ್ರಶ್ನೆ. ಸೊಳ್ಳೆಗಳು ಯಾವ ರಕ್ತದ ಗುಂಪನ್ನು ಹೆಚ್ಚು ಇಷ್ಟಪಡುತ್ತವೆ? ಎ ಗುಂಪು, ಬಿ ಓ ಗುಂಪು, ಸಿ ಎಬಿ ಗುಂಪು, ಡಿ ಬಿ ಗುಂಪು. ಉತ್ತರ ಬಿ ಓ ಗುಂಪು. 20ನೇ ಪ್ರಶ್ನೆ. ವಿಶ್ವದ ಯಾವ ದೇಶವು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ? ಎ ಅಮೆರಿಕ, ಬಿ ಬ್ರೆಜಿಲ್, ಸಿ ಇಟಲಿ, ಡಿ ರಷ್ಯಾ. ಉತ್ತರ ಡಿ ಇಟಲಿ. ಗಾಂಧೀಜಿಯವರಿಗಿಂತ ಮೊದಲು ಭಾರತದ ನೋಟುಗಳಲ್ಲಿ ಯಾರ ಫೋಟೋ ಇತ್ತು? ಎ ಡಾಕ್ಟರ್, ಬಿ ನಾಣ್ಯದ ಚಿಹ್ನೆ, ಸಿ ಲಯನ್, ಡಿ ಅಶೋಕ ಸ್ತಂಭ. ಉತ್ತರ ಡಿ ಅಶೋಕ ಸ್ತಂಭ. ಚಹಾದೊಂದಿಗೆ ಏನು ತಿನ್ನಬಾರದು? ಎ ಅರಿಶಿಣ, ಬಿ ಪಕೋಡ, ಸಿ ಸಮೋಸ, ಡಿ ರೊಟ್ಟಿ. ಉತ್ತರ ಎ ಅರಿಶಿಣ. ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಉತ್ತರ ಎ ಮಲಬದ್ಧತೆ. ಹುಡುಗಿಯರ ನೆಚ್ಚಿನ ಬಣ್ಣ ಯಾವುದು? ಎ ಕೆಂಪು, ಬಿ ಗುಲಾಬಿ, ಸಿ ಕಪ್ಪು, ಡಿ ಹಸಿರು. ಉತ್ತರ ಬಿ ಗುಲಾಬಿ ಬಣ್ಣ. ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬಾರದು? ಎ ಸೇಬು, ಬಿ ಕಿತ್ತಳೆ, ಸಿ ಪಪ್ಪಾಯಿ, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಳೆ. ಭೂಮಿ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಹಲಸು, ಸಿ ಹಾಗಲಕಾಯಿ, ಡಿ ಟೊಮ್ಯಾಟೊ. ಉತ್ತರ ಎ ಆಲೂಗಡ್ಡೆ. ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀಕಂಠೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರ ಪ್ರದೇಶ್. ಉತ್ತರ ಎ ಕರ್ನಾಟಕ. ದೇಹದಲ್ಲಿ ಮುರಿಯಲು ಕಠಿಣವಾದ ಮೂಳೆ ಯಾವುದು? ಎ ತೊಡೆ, ಬಿ ಬೆನ್ನೆಲುಬು, ಸಿ ತಲೆಬುರುಡೆ, ಡಿ ಮಂಡಿ. ಉತ್ತರ ಎ ತೊಡೆಮೂಳೆ. ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ಎ ಪ್ರಧಾನಮಂತ್ರಿ, ಬಿ ಮುಖ್ಯಮಂತ್ರಿ, ಸಿ ರಾಜ್ಯ ಸಚಿವರು, ಡಿ ಅಧ್ಯಕ್ಷರು. ಉತ್ತರ ಡಿ ಅಧ್ಯಕ್ಷರು. ಭಾರತದ ಅತ್ಯಂತ ಹಳೆಯ ಬಿಸ್ಕೆಟ್ ಯಾವುದು? ಎ ಪಾರ್ಲಿಜಿ, ಬಿ ಕ್ರ್ಯಾಕ್ ಜಾಕ್, ಸಿ ಗುಡ್ ಡೇ, ಡಿ ಬ್ರಿಟಾನಿಯಾ. ಉತ್ತರ ಎ ಪಾರ್ಲಿಜಿ.